ಈಗ ನಾವು 10ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡೋಣ. ದಶಮೋಧ್ಯಾಯ ವಿಭೂತಿ ಯೋಗ ಅಂತ ಕರೀತಾರೆ. ಈ 10ನೇ ಅಧ್ಯಾಯದಲ್ಲಿ 42 ಶ್ಲೋಕಗಳಿವೆ. ಆ 42 ಶ್ಲೋಕಗಳಲ್ಲಿ 5 ಮುಖ್ಯ ವಿಷಯವಾಗಿ ನಾವು ಇದನ್ನ ವಿಂಗಡಣೆ ಮಾಡಿಕೊಳ್ಳಬಹುದು. 42 ಶ್ಲೋಕಗಳನ್ನ. ಆರಂಭದ 3 ಶ್ಲೋಕಗಳಲ್ಲಿ ಭಗವತ್ ತತ್ವದ ಪರಿಚಯ ಮತ್ತು ವಿಭೂತಿಯ ಪರಿಚಯ ಮತ್ತು ಫಲ, ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾನೆ. ಭಗವತ್ ತತ್ವ, ಭಗವಂತನ ವಿಭೂತಿ, ಅದರ ಪರಿಚಯ ಮತ್ತು ಅದರ ಫಲವನ್ನು ಹೇಳ್ತಾನೆ. ತದನಂತರ 4ನೇ ಶ್ಲೋಕದಿಂದ ಆರಂಭ ಮಾಡಿ 7ನೇ ಶ್ಲೋಕದ ತನಕ ಸಂಕ್ಷಿಪ್ತವಾಗಿ ಭಗವಂತನ ವಿಭೂತಿಯ ಜ್ಞಾನವನ್ನು ತಿಳಿಸ್ತಾನೆ ಮತ್ತು ಅದರ ಫಲವನ್ನು ಕೂಡ ಹೇಳ್ತಾನೆ. ಸಂಕ್ಷಿಪ್ತವಾಗಿ ಇಡೀ ವಿಭೂತಿಯನ್ನ ತಿಳಿಸಿಕೊಡುವಂಥದ್ದು 4ರಿಂದ 7ರ ತನಕ. ಇನ್ನು 8ನೇ ಶ್ಲೋಕದಿಂದ ಆರಂಭ ಮಾಡಿ 11ನೇ ಶ್ಲೋಕದ ತನಕ ವಿಶ್ವರೂಪ ಭಕ್ತರು ಮತ್ತು ಅಭಕ್ತಿಯ ಪ್ರಯೋಜನ. ಭಗವಂತನ ವಿಶ್ವರೂಪದಲ್ಲಿ ಪ್ರೇಮವನ್ನಿಟ್ಟವರು ಹೇಗೆ ವರ್ತಿಸ್ತಾರೆ, ಅವರ ನಡೆ ಹೇಗಿರ್ತದೆ ಮತ್ತು ಅದರ ಪ್ರಯೋಜನ ಏನು ಎಂಬುದನ್ನು ತಿಳಿಸಿಕೊಡ್ತಾನೆ. 12ರಿಂದ 18ರ ತನಕ 4ನೇ ಟಾಪಿಕ್ ಅದು ವಿಸ್ತಾರಕ್ಕಾಗಿ ಅರ್ಜುನನ ಪ್ರಾರ್ಥನೆ. ಈ ವಿಭೂತಿಯನ್ನು ಸಂಕ್ಷಿಪ್ತವಾಗಿ ಅಲ್ಲಲ್ಲಿ ಹೇಳಿದ್ದೀಯಾ, ವಿಸ್ತಾರವಾಗಿ ನನಗಿನ್ನು ತಿಳಿಸ್ಕೊಡು ಅಂತ ಕೇಳ್ತಾನೆ. ಅರ್ಜುನನ ಪ್ರಾರ್ಥನೆಗೆ ಮೆಚ್ಚಿ ಭಗವಂತನು 19ನೇ ಶ್ಲೋಕದಿಂದ 42ನೇ ಶ್ಲೋಕದವರೆಗೆ ವಿಸ್ತಾರವಾಗಿ ವಿಭೂತಿಯ ವರ್ಣನೆ ಮಾಡ್ತಾನೆ. ಈ 70 ವಿಭೂತಿಗಳನ್ನ ಭಗವಂತ ಈ ಶ್ಲೋಕಗಳನ್ನು ತಿಳಿಸಿಕೊಡ್ತಾನೆ. ಒಟ್ಟಿನಲ್ಲಿ 5 ಮುಖ್ಯ ವಿಷಯಗಳ ಅಡಿಯಲ್ಲಿ ಅಧ್ಯಾಯದ ಚಿಂತನೆ ನಡೆಯುತ್ತೆ. ಈಗ ವಿಭೂತಿ ಎಂಬ ಶಬ್ದಕ್ಕೆ ಅರ್ಥ ಏನು? ವಿಭೂತಿ ಯೋಗ ಅಂತ ಕರೆದಿದ್ದಾರೆ. ವಿಶೇಷೇಣ ಭೂತಿ, ಭೂತಿ ಅಂದ್ರೆ ಅಭಿವ್ಯಕ್ತಿ, ವಿಶೇಷವಾಗಿ ತೋರಿಕೊಳ್ಳುವುದು ಅಂತ, ಅದನ್ನೇ ವಿಭೂತಿ ಎಂಬುದಾಗಿ ಕರೀತಾರೆ. ಅದಕ್ಕೆ ಉದಾಹರಣೆ ಕೊಡಬೇಕು ಅಂದ್ರೆ, ಕಲ್ಲು ಮಣ್ಣಿನ ರಾಶಿಯನ್ನು ಬೆಟ್ಟ ಅಂತ ನಾವು ಕರಿತೇವೆ. ಕಲ್ಲು ಮತ್ತು ಮಣ್ಣುಗಳು ಇರತಕ್ಕಂಥ ಒಂದು ರಾಶಿ ಬೆಟ್ಟ ಅಂತ ಕರಿತೇವೆ. ಬೆಟ್ಟಗಳು ಅನೇಕ ಇವೆ, ಆದರೆ ಹಿಮಾಲಯ ಅನ್ನುವಂಥದ್ದು ವಿಭೂತಿಯದು. ಹಿಮಾಲಯೋ ನಾಮ ನಗಾಧಿರಾಜ, ಬೆಟ್ಟಗಳ ಒಡೆಯ ಅಂತ ಕರೀತಾರೆ. ಬೆಟ್ಟಗಳು ಎಲ್ಲವೂ ಬೆಟ್ಟಗಳೇ, ಆದರೆ ವಿಶೇಷವಾಗಿ ಕಾಣುವಂಥದ್ದು ಯಾವುದಪ್ಪ ಅಂದ್ರೆ ಹಿಮಾಲಯ. ನದಿಗಳೆಲ್ಲ ನದಿಗಳೇ, ಆದರೆ ಗಂಗೆ ಅದರಲ್ಲಿ ವಿಶೇಷವಾಗಿ ತೋರಲ್ಪಡುತ್ತೆ. ಪ್ರಾಣಿಗಳೆಲ್ಲ ಪ್ರಾಣಿತ್ವ ಅನ್ನುವಂಥ ಅದು ಗುಣ ಇದೆ ಅದರಲ್ಲಿ, ಆದರೆ ಹಸು, ಗೋವು ಎಂಬುದಾಗಿ ನೋಡಿದಾಗ ಈ ಎಲ್ಲ ಪ್ರಾಣಿಗಳಿಗಿಂತಲೂ ವಿಶಿಷ್ಟವಾಗಿ ಅದು ನಿಲ್ತದೆ. ಈ ರೀತಿ ಸಾಮಾನ್ಯ ಸಂಗತಿಗಳಲ್ಲಿ ವಿಶೇಷವಾಗಿ ತೋರಿಕೊಳ್ತದಲ್ಲ, ಅದಕ್ಕೆ ವಿಭೂತಿ ಎಂಬುದಾಗಿ ಕರೀತಾರೆ. ನೆನಪಿರಲಿ, ಇಡೀ ಸೃಷ್ಟಿಯೇ ಭಗವಂತನ ಅಭಿವ್ಯಕ್ತಿ, ಸೃಷ್ಟಿಯೇ ಭಗವಂತನ ಅವತಾರ. ಇದರಲ್ಲಿ ಒಂದಿಷ್ಟು ದೇವರಲ್ಲ, ಒಂದಿಷ್ಟು ದೇವರು ಅಂತ ಹೇಳುವ ಹಾಗೇ ಇಲ್ಲ. ವಾಸುದೇವ ಸರ್ವಂ, ಇದೆಲ್ಲವೂ ವಾಸುದೇವನೇ. ಚರ ಅಚರ ಇದೆಲ್ಲವೂ ಕೂಡ ಭಗವಂತನ ಅಭಿವ್ಯಕ್ತಿಯೇ ಹೌದು. ಈ ವಿಷಯದಲ್ಲಿ ಸಂಶಯ ಇಲ್ಲ. ಯಾಕಂದ್ರೆ ದೇವರು ಅಂದ್ರೆ ಏನು? ಅಭಿನ್ನ ನಿಮಿತ್ತ ಉಪಾದಾನ ಕಾರಣ. ಈ ಜಗತ್ತಿಗೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣನು ಎಂಬುದಾಗಿ ಕರೀತಾರೆ. ಉಪಾದಾನ ಕಾರಣ ಅಂದ್ರೆ ಆ ಕಾರ್ಯವನ್ನು ಉಂಟು ಮಾಡುವ ಹಿಂದಿನ ಒಂದು ಮೂಲ ದ್ರವ್ಯ. ಉದಾಹರಣೆಗೆ ಮಣ್ಣು, ಮಡಿಕೆಗೆ ಉಪಾದಾನ ಕಾರಣ. ಇನ್ನೊಂದು ನಿಮಿತ್ತ ಕಾರಣ ಅಂದ್ರೆ ಆ ಕಾರ್ಯವನ್ನು ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡುವ ಸಾಮರ್ಥ್ಯ ಉಳ್ಳವನು, ಅವನು ನಿಮಿತ್ತ ಕಾರಣ. ಆದ್ದರಿಂದ ಯಾವುದೇ ವಸ್ತುವನ್ನು ಮಾಡಬೇಕಾದ್ರೆ ನಿಮಿತ್ತ ಕಾರಣ ಮತ್ತು ಉಪಾದಾನ ಕಾರಣಗಳು ಎರಡೂ ಬೇಕಾಗ್ತದೆ. ಈ ಜಗತ್ತೆಂಬ ಅದ್ಭುತವಾದಂತಹ ಕ್ರಿಯೆ ಹಿಂದೆ ನಿಮಿತ್ತ ಕಾರಣ ಯಾವುದು, ಉಪಾದಾನ ಕಾರಣ ಯಾವುದು ಕೇಳಿದಾಗ
ಭಗವಂತನೇ ನಿಮಿತ್ತ ಕಾರಣ, ಭಗವಂತನೇ ಉಪಾದಾನ ಕಾರಣ. ಯಥೋರ್ಣನಾಭಿಸೃಜತೆ ಗೃಹತೆ ಚ. ಊರ್ಣನಾಭಿಯ ದೃಷ್ಟಾಂತವನ್ನು ಮುಂಡಕೋಪನಿಷತ್ ನೀಡುತ್ತೆ. ಜೇಡ್ರ ಹುಳುವಿನ ದೃಷ್ಟಾಂತ. ಜೇಡ್ರ ಹುಳುವು ತಾನು ನಿಮಿತ್ತವೂ ಹೌದು, ಉಪಾದಾನವೂ ಹೌದು. ಯಾವುದಕ್ಕೆ? ಬಲೆಗೆ. ಜೇಡರ ಬಲೆ ಅಂತ ಕಟ್ತದಲ್ಲ, ಅದು ತನ್ನ ಶರೀರದ ಒಂದು ದ್ರವ್ಯವನ್ನೇ ಬಳಸಿಕೊಂಡು ಕಟ್ಟುತ್ತೆ. ಮೇಲ್ನೋಟಕ್ಕೆ ಜೇಡ ಬೇರೆ, ಜೇಡ್ರ ಬಲೆ ಬೇರೆ ಅಂತ ಕಾಣಬಹುದು. ಆದರೆ ಜೇಡರ ಬಲೆಯಲ್ಲಿ ವಾಸಿಸುವ ಜೇಡ ಅದರದ್ದೇ ಒಂದು ಅಭಿವ್ಯಕ್ತಿಯಲ್ಲಿ ಇದೆ ಜೊತೆಯಲ್ಲಿ. ಹಾಗೆ ಪರಮಾತ್ಮನು ಈ ಸೃಷ್ಟಿಯೇ ಆಗೋದು ಅಂತ ಅರ್ಥ. ಪರಮಾತ್ಮ ಸೃಷ್ಟಿ ಮಾಡೋದು ಎಂಬ ಶಬ್ದಕ್ಕೆ ಅರ್ಥ ಏನು? ತಾನೇ ಸೃಷ್ಟಿಯಾಗಿ ನಿಂತುಕೊಳ್ಳೋದು ಅಂತ ಅರ್ಥ. ಆದ್ದರಿಂದ ಸೃಷ್ಟಿಯ ಕಣಕಣದಲ್ಲಿಯೂ ಭಗವಂತ ವ್ಯಾಪ್ತನಾಗಿದ್ದಾನೆ, ಭಗವಂತನೇ ಇದ್ದಾನೆ. ಹಾಗಾದ್ರೆ ವಿಭೂತಿ ಅಂದ್ರೇನು? ಎಲ್ಲವೂ ಭಗವಂತನೇ ಆಗಿದ್ದರೂ ಕೂಡ ಕೆಲವೊಂದಿಷ್ಟು ಸಂಗತಿಗಳು ನಮ್ಮ ಮನಸ್ಸನ್ನು ಅಂತರ್ಮುಖವಾಗಿ ಮಾಡುತ್ತೆ, ನಮ್ಮ ಮನಸ್ಸನ್ನು ಪ್ರಶಾಂತವಾಗಿ ಮಾಡುತ್ತೆ. ನಮಗೆ ಅದರ ವಿಶೇಷತೆಯನ್ನ ನೋಡ್ತಾ ಮನಸ್ಸು ಮೂಕವಾಗುತ್ತೆ, ಶಾಂತವಾಗುತ್ತೆ. ಅಂತಹ ಸಂಗತಿಗಳಿಗೆ ವಿಭೂತಿ ಎಂಬುದಾಗಿ ಕರೀತಾರೆ. ಲೆಕ್ಕವಿಲ್ಲದಷ್ಟು ಇದೆ. ಅದು ಭಗವಂತನ ಒಂದು ಮಹಿಮೆ. ಉದಾಹರಣೆ ಕೊಡುವುದಾದ್ರೆ, ಗೋವನ್ನ ಮಾತೆ ಎಂಬುದಾಗಿ ನಾವು ಕರಿತೇವೆ, ಗೋಮಾತೆ. ಗೋವು ಬೇರೆ ಎಲ್ಲ ಪ್ರಾಣಿಗಳಂತ ಅಲ್ಲ ಅಂತ ನಮಗೆ ಅನಿಸ್ತದೆ. ಅದರ ಸಮೀಪಕ್ಕೆ ಹೋದಾಗ, ಅದರ ಜೊತೆಯಲ್ಲಿ ನಾವು ಕುಳಿತುಕೊಂಡಾಗ ಮನಸ್ಸು ಯಾವುದೋ ಒಂದು ಔನ್ನತ್ಯಕ್ಕೆ ಏರ್ತದೆ. ಋಷಿಗಳು, ಪ್ರಾಚೀನರು ಬಹಳಷ್ಟು ಇದರ ಬಗ್ಗೆ ಗೋವಿನ ಮಹಾತ್ಮೆಯನ್ನು ಹೇಳಿದ್ದಾರೆ. ಅವೆಲ್ಲವೂ ಅನುಭವದಲ್ಲಿ ಕಂಡುಕೊಂಡು ಸತ್ಯಗಳು. ಯಾವುದೋ ಒಂದು ಪ್ರಾಣಿಯನ್ನು ಶ್ರೇಷ್ಠವನ್ನಾಗಿ ಮಾಡಬೇಕು ಅಂತ ಹೇಳಿದ್ದಲ್ಲ. ದಿಲೀಪ ಮಹಾರಾಜನಿಗೆ ಮಕ್ಕಳಿಲ್ಲದಿದ್ದಾಗ ವಸಿಷ್ಠ ಆಶ್ರಮಕ್ಕೆ ಬರ್ತಾನೆ. ವಸಿಷ್ಠರು ನಂದಿನಿ ಎನ್ನುವ ಹಸುವನ್ನ ಮೇಯಿಸ್ಕೊಂಡು ಬಾ ಅಂತ ಕರೀತಾರೆ. ಗೋಸೇವೆಯನ್ನು ಮಾಡು ಎಂಬುದಾಗಿ ಹೇಳ್ತಾರೆ. ಶ್ರೀಕೃಷ್ಣನೇ ಸಾಕ್ಷಾತ್ ಗೋಸೇವೆಯನ್ನು ಮಾಡಿ ನಮಗೆ ಮಾದರಿಯಾಗಿದ್ದಾನೆ. ಅದರ ಸಮೀಪಕ್ಕೆ ಹೋದಾಗ ಮನಸ್ಸು ಒಂದು ವಿಶೇಷವಾದ ಶುದ್ಧಿಯ ಕಡೆಗೆ, ಸಾತ್ವಿಕತೆ ಕಡೆಗೆ ಹೊರಳುತ್ತೆ. ಬಹುಜನಂ ಕೈ ಮುಗಿವ ತೀರ್ಥದೊಳ್ಳು ಕ್ಷೇತ್ರದೊಳ್ ಮಹಿಮೆಯಲ್ಲೇನೆಂದು ಸಂಶಯಿಸಬೇಡ. ವಿಹಿತಗೈದವರಾರು ವಸತಿಯುಂ ದೈವಕ್ಕೆ ಮನಸೋತಡೆಯೋ ಮಂಕುತಿಮ್ಮ. ಅಂದ್ರೆ ಅವರು ಡಿ.ವಿ.ಜಿ ಎಷ್ಟು ಸುಂದರವಾಗಿ ಹೇಳ್ತಾರೆ, ಬಹುಜನಂ ಕೈ ಮುಗುವ ತೀರ್ಥದೊಳು ಕ್ಷೇತ್ರದೊಳು ಮಹಿಮೆ ಎಲ್ಲೇನೆಂದು ಸಂಶಯಿಸಬೇಡ. ತೀರ್ಥಕ್ಷೇತ್ರಕ್ಕೆ ಹೋಗ್ತೇವಲ್ಲ, ಗಂಗೆ ಸಮೀಪ ಹೋಗ್ತೇವೆ, ಅಲ್ಲೇನ್ ಮಹಿಮೆ ಇದೆ? ಎಲ್ಲ ನೀರು ಹಾಗೆ ನೀರು ಅಂತ ಅಂದ್ಕೊಳ್ಬೇಡ. ಬಹುಜನ ಕೈ ಮುಗಿಯುವ ತೀರ್ಥದಳು ಕ್ಷೇತ್ರದಳು. ಕ್ಷೇತ್ರ ಕಾಶಿ ವಿಶ್ವನಾಥ ಇರಬಹುದು, ಅಥವಾ ಪುರಿ ಜಗನ್ನಾಥ ಇರಬಹುದು, ತಿರುಪತಿ ಬಾಲಾಜಿ ಇರಬಹುದು. ಅಂತಹ ಕ್ಷೇತ್ರಗಳಿಗೆ ಹೋದಾಗ ಮನಸ್ಸು ಪ್ರಶಾಂತವಾಗ್ತದೆ. ಯಾವುದೋ ಒಂದು ಚೈತನ್ಯ, ಯಾವುದೋ ಒಂದು ಶಕ್ತಿ ನಮ್ಮ ಮನಸ್ಸನ್ನ ಔನ್ನತ್ಯಕ್ಕೆ ಏರಿಸಿರುವಂಥದ್ದು ನಮ್ಮ ಅನುಭವಕ್ಕೆ ಬರ್ತದೆ. ಗಂಗೆಯ ಮಡಿಲು ಕೂಡ ಹಾಗೆ. ಯಾರು ಗಂಗಾ ನದಿಯ ತೀರದಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಳ್ತಾರೋ ಅದೇನೋ ವಿಶೇಷ ಸಮಾಧಾನದ ಅನುಭವ ಆಗ್ತದೆ. ಅದನ್ನ ಋಷಿಗಳು ಕಂಡುಕೊಂಡಿದ್ದಾರೆ. ಭಗವಂತನು ಹೇಳಿದ್ದಾನೆ, ಇವುಗಳು ನನ್ನ ವಿಭೂತಿಗಳು. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ಮಮ ತೇಜೋಂಶ ಸಂಭವಂ. ಭಗವಂತನ ಒಂದು ವಿಶೇಷವಾದಂತಹ ಅಭಿವ್ಯಕ್ತಿ ಅಲ್ಲಿ ಕಾಣ್ತದೆ. ಮಹಾತ್ಮರುಗಳಲ್ಲಿ ಕೂಡ ಜೀವನ್ಮುಕ್ತ ಸಂತರು, ಮಹಾತ್ಮರು, ಮಹಾಪುರುಷರು ಅಂತ ಯಾರಿದ್ದಾರೆ, ಅವರ ಬಳಿಯಲ್ಲಿ ನಾವು ಕುಳಿತುಕೊಂಡಾಗ
ಮನಸ್ಸು ಸಮಾಧಾನ ಹೊಂದುವುದನ್ನು ಕಾಣ್ತೇವೆ ನಾವು. ಅದನ್ನೇ ಆರಾಧನೆಗೆ ಯೋಗ್ಯ ಎಂಬುದಾಗಿ ಪ್ರಾಚೀನರು ನಮಗೆ ಕೊಟ್ಟರು. ಇವು ತುಳಸಿ ವೃಕ್ಷ ಇರಬಹುದು, ಅಥವಾ ಅಶ್ವತ್ಥ ಇರಬಹುದು, ಅಥವಾ ಶಾಲಿಗ್ರಾಮ ಇರಬಹುದು, ಗಂಗೆ ಇರಬಹುದು. ಹೀಗೆ ಉಪಾಸನೆಗೆ ಏನೇನು ಸಂಗತಿಗಳನ್ನ ನಮ್ಮ ಪ್ರಾಚೀನರು ಕೊಟ್ಟರು, ಅದರಲ್ಲಿ ವಿಶೇಷವಾದ ದೈವ ಸಾನ್ನಿಧ್ಯವನ್ನ ಅವರು ಕಂಡುಕೊಂಡಿದ್ರು. ಸಹಜವಾಗಿ ದೈವ ಸಾನ್ನಿಧ್ಯ ಅಂದ್ರೇನು? ಯಾವ ಶಕ್ತಿ ನಮ್ಮ ಮನಸ್ಸನ್ನ ಪವಿತ್ರಗೊಳಿಸ್ತದೋ, ಸಾತ್ವಿಕಗೊಳಿಸ್ತದೋ, ಅಂತಹ ಒಂದು ವಸ್ತುಗಳನ್ನ ನಾವು ಉಪಾಸನೆಗೆ ಇಟ್ಟುಕೊಳ್ಳಬೇಕು ಎಂಬುದಾಗಿ ಹೇಳಿದ್ರು. ಬಹಳ ಎತ್ತರಕ್ಕೆ ಏರಿದಂತಹ ಒಬ್ಬ ವ್ಯಕ್ತಿಗೆ ಅದು ಬೇಕಾಗಿರ್ಲಿಕ್ಕಿಲ್ಲ. ನಾನು ಕಾಣುವ, ಮುಟ್ಟುವ, ಮೋಸುವ, ಅನುಭವಿಸುವ ಪ್ರತಿಯೊಂದು ಭಗವಂತನೇ ಎಂಬುದಾಗಿ ತಿಳಿದವನಿಗೆ, ವಿಶ್ವರೂಪ ಉಪಾಸಕನಿಗೆ ಯಾವುದೋ ಒಂದು ವಿಶಿಷ್ಟವಾದಂತಹ ಭಗವತ್ ಸನ್ನಿಧಾನವನ್ನು ಆಶ್ರಯಿಸುವುದು ಬೇಕಾಗಿಲ್ಲ. ಆದರೆ ಇನ್ನೂ ಅಂತಃಕರಣ ಶುದ್ಧವಾಗಬೇಕಾದವನಿಗೆ ಅಂತಹ ವಿಭೂತಿಗಳ ಉಪಾಸನೆ ಬೇಕಾಗ್ತದೆ. ಆ ಮೂಲಕವಾಗಿ ಮನಸ್ಸನ್ನ ಪರಮಾತ್ಮನಡೆಗೆ ತಿರುಗಿಸುವಂಥದ್ದು ಬೇಕಾಗ್ತದೆ. ಆಕಾಶವನ್ನು ನೋಡಿದಾಗ ಆ ಸೂರ್ಯಮಂಡಲ, ಆ ಗ್ರಹ ನಕ್ಷತ್ರಗಳ ಮಧ್ಯದಲ್ಲಿ ಸೂರ್ಯನ ಅದ್ಭುತವಾದಂತಹ ಒಂದು ಅಭಿವ್ಯಕ್ತಿಯನ್ನು ನೋಡಿದಾಗ ತಲೆ ಬಾಗುತ್ತದೆ. ರಾತ್ರಿ ಹೊತ್ತು ಶೀತಲವಾದಂತಹ ಕಿರಣಗಳಿಂದ ನಮ್ಮನ್ನ ಸಂತೋಷಗೊಳಿಸುವ ಆ ಚಂದ್ರನನ್ನು ನೋಡಿದರೆ ಮನಸ್ಸು ಬಾಗುತ್ತದೆ. ಹೀಗೆ ಪ್ರಕೃತಿಯಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ಸಂಗತಿಗಳನ್ನ ಭಗವಂತ ವಿಭೂತಿ ಎಂಬುದಾಗಿ ಹೆಸರಿಸಿದ್ದಾನೆ. ವಿಶೇಷವಾಗಿ ಭಗವತ್ ಸನ್ನಿಧಾನದಲ್ಲಿ ತೋರಿಕೊಳ್ಳುವಂಥದ್ದು, ಆ ಮೂಲಕವಾಗಿ ನಮ್ಮ ಮನಸ್ಸನ್ನ ಎತ್ತರಕ್ಕೆ ಏರಿಸುವಂಥದ್ದು, ಆ ಸಾಧನಗಳನ್ನ ನಮ್ಮ ಮುಂದೆ ಈ ಅಧ್ಯಾಯ ಕೊಡುತ್ತೆ. ಆದರೆ ಆರಂಭದಲ್ಲಿ ಭಗವಂತನು ಅದರ ಪರಿಚಯವನ್ನ ಮಾಡ್ತಾನೆ. ಭಗವಂತನ ಪರಿಚಯ ಮಾಡಿಕೊಳ್ಳೋದಕ್ಕಿಂತ ಮುಂಚೆ ಶಂಕರ ಭಗವತ್ಪಾದರು ಏನು ಪರಿಚಯ ಮಾಡಿಕೊಡ್ತಾರೆ ಎಂಬುದನ್ನು ನೋಡೋಣ. ಶಂಕರರು ಸಂಬಂಧ ಭಾಷ್ಯದಲ್ಲಿ ಬರೀತಾರೆ, ಸಪ್ತಮೇ ಅಧ್ಯಾಯೇ ಭಗವತಃ ತತ್ವಂ ವಿಭೂತಯಶ್ಚ ಪ್ರದರ್ಶಿತಾಃ. ಈ ವಿಭೂತಿಯ ವಿಷಯ ಈ 10ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಬಂದಿದೆ. ಆದರೆ ಟಾಪಿಕ್ ಶುರುವಾದದ್ದು ಎಲ್ಲಿಂದ? 7ನೇ ಅಧ್ಯಾಯದಲ್ಲಿ. 7ನೇ ಅಧ್ಯಾಯದಲ್ಲಿ ಭಗವಂತನ ತತ್ವ ಮತ್ತು ಅವನ ವಿಭೂತಿ ಎರಡನ್ನೂ ಸಂಕ್ಷೇಪವಾಗಿ, ತತ್ವವನ್ನ ವಿಸ್ತಾರವಾಗಿ, ವಿಭೂತಿಯನ್ನ ಸಂಕ್ಷೇಪವಾಗಿ ತಿಳಿಸಿದ್ದನು. ತತ್ವ ಯಾವುದು, ವಿಭೂತಿ ಯಾವುದು? ಭೂಮಿರಾಪೋ ನಲೋ ವಾಯುಃ ಕಮ್ಮನೋ ಬುದ್ಧಿರೇವಚ. ಈ ರೀತಿ ಅಪರಾ ಪ್ರಕೃತ್ಯಾತ್ಮಕವಾದ ಈಶ್ವರ ಸ್ವರೂಪ ತಿಳಿಸಿದ್ನಲ್ಲ, ಅದು ತತ್ವ. ಪರಾಪರ ಪ್ರಕೃತ್ಯಾತ್ಮಕನಾದ ಪರಮಾತ್ಮನ ವರ್ಣನೆ ತತ್ವ. ವಿಭೂತಿ ಏನು ಹೇಳಿದ್ದ? ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋ. ಈ ರೀತಿಯಾಗಿ ಅವನ ವಿಭೂತಿಯನ್ನು ಹೇಳಿದ್ದ. ಅಷ್ಟೇ ಅಲ್ಲ, ನವಮೇಚ 9ನೇ ಅಧ್ಯಾಯದಲ್ಲಿಯೂ ಕೂಡ ತತ್ವವನ್ನ ವಿಭೂತಿಯನ್ನ ಎರಡನ್ನೂ ಭಗವಂತ ಹೇಳಿದ್ದ. ತತ್ವ ಯಾವುದು? ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ. ಈ ರೀತಿಯಾಗಿ 7 ಲಕ್ಷಣಗಳಿಂದ ಭಗವತ್ ಸ್ವರೂಪವನ್ನು ವರ್ಣಿಸಿದ್ನಲ್ಲ, ಅದೇ ತತ್ವ. ವಿಭೂತಿ ಯಾವುದಪ್ಪ ಅಂದ್ರೆ ಅಹಂಕ್ರತುರಹಂ ಯಜ್ಞ ಸ್ವದಾಹಮಹಮೌಷಧಂ. ಈ ರೀತಿಯಾಗಿ ಅವನ ವಿಭೂತಿಯನ್ನು ವರ್ಣಿಸಿದ್ದ. ಆದರೆ ಇದೆಲ್ಲವೂ ಸಂಕ್ಷೇಪವಾಗಿತ್ತು ವಿಭೂತಿಗಳು. ಅಥ ಇದಾನೀಂ ಯೇಷು ಯೇಷು ಭಾವೇಷು ಚಿಂತ್ಯ ಭಗವಾನ್ ತೇ ಭಾವಾಹ ವಕ್ತವ್ಯಾಹ. ಆದ್ದರಿಂದ ಈಗ ಯಾವ್ಯಾವ ಭಾವಗಳಲ್ಲಿ ಭಗವಂತನ ಧ್ಯಾನ ಮಾಡಬೇಕು ತಕ್ಕದ್ದು ಆಯಾ ಭಾವಗಳನ್ನು ಹೇಳಬೇಕಾಗಿದೆ. ಧ್ಯೇಯ ವಸ್ತು, ಧ್ಯಾನ ಮಾಡೋದಕ್ಕೆ ಒಂದು ಧ್ಯೇಯ ಬೇಕಲ್ಲ, ಪವಿತ್ರವಾದ ವಸ್ತು ಬೇಕಲ್ಲ, ಅದನ್ನು ಹೇಳಬೇಕಾಗಿದೆ. ನೋಡಿ, ಸನಾತನ ಧರ್ಮದ ವೈಶಿಷ್ಟ್ಯತೆ ಇದು. ಬರೀ ದೇವಸ್ಥಾನದಲ್ಲಷ್ಟೇ ದೇವರಿದ್ದಾನೆ ಅಂತ ಅಂದುಕೊಂಡಿಲ್ಲ. ದೇವರ ಅಭಿವ್ಯಕ್ತಿ ದೇವಸ್ಥಾನದಲ್ಲಿ ಒಂದು ಸ್ಥಾನ. ಅದು ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪನೆ ಮಾಡಿ ನಿರಂತರವಾಗಿ ಪೂಜೆ ನಡೀತಾ ಇದ್ರೆ ಅಲ್ಲಿ ವಿಶೇಷವಾದಂತಹ ಒಂದು ಸಾತ್ವಿಕ ತರಂಗಗಳು, ಸಾತ್ವಿಕ ಶಕ್ತಿ ಇರುತ್ತದೆ. ಯಾರು ಭಕ್ತರು ಹೋಗ್ತಾರೋ ಅವರು ಆ ಶಕ್ತಿಯನ್ನ ಸ್ವೀಕಾರ ಮಾಡ್ತಾರೆ. ತಮ್ಮ ಬೇಡಿಕೆಗಳನ್ನ ಆ ಮೂಲಕವಾಗಿ ಸಲ್ಲಿಸಬಹುದು. ಅದು ಭಗವಂತನಿಗೆ ಮುಟ್ಟುತ್ತದೆ. ಇದು ಒಂದು ವ್ಯವಸ್ಥೆ ಅಷ್ಟೆ.
ಆದರೆ ಪ್ರಕೃತಿಯಲ್ಲಿ ಅನೇಕ ಅಂತಹ ದಿವ್ಯ ವಸ್ತುಗಳನ್ನ ಸನಾತನ ಧರ್ಮ ಹೇಳುತ್ತೆ. ಪ್ರಾತಃ ಕಾಲದಲ್ಲಿದ್ದು ಅರ್ಘ್ಯ ಕೊಡುವಾಗ, ಗಾಯತ್ರಿ ಜಪ ಮಾಡುವಾಗ ದೇವಸ್ಥಾನದೊಳಗೆ ಕೂತ್ಕೊಳ್ಬೇಕು ಅಂತ ಏನು ಹೇಳಿಲ್ಲ. ಆ ಭಗವಂತನ ಸೂರ್ಯ ಆಕಾಶದಲ್ಲಿ ತೋರು ಸೂರ್ಯನನ್ನೇ ಭಗವಂತ ಎಂಬುದಾಗೂ ಅನುಸಂಧಾನ ಮಾಡುವಂತ. ಸೌಯೋವ ಸರ್ಪತಿ ನೀಲಗ್ರೀವೋ ವಿಲೋಹಿತ, ರುದ್ರದಲ್ಲಿಯೂ ಬರುತ್ತಲ್ಲ, ನಮ್ಮ ಕಣ್ಣಿಗೆ ಕಾಣುವ ದೇವರು ಅವನು ಸೂರ್ಯ ಎಂಬುದಾಗಿ. ಆದರೆ ಭಗವಂತನ ಉಪಾಸನೆ ಮಾಡಬೇಕಾದ್ರೆ ಯಾವುದೋ ಒಂದು ಸಂಗತಿ ಅಲ್ಲ, ಅನೇಕ ಸಂಗತಿಗಳನ್ನ ಪ್ರಾಚೀನರು ಕೊಟ್ಟಿದ್ದಾರೆ ನಮಗೆ. ಆದ್ದರಿಂದ ಸನಾತನ ಧರ್ಮ ಅಂದ್ರೆ ಏನು ಅಂತ ಅರ್ಥವೇ ಆಗ್ಲಿಲ್ಲ ಅವರಿಗೆ. ಇದನ್ನ ನಾಶ ಮಾಡಬೇಕು ಅಥವಾ ಇನ್ನೇನೋ ಮಾಡಬೇಕು ಅಂತ ಹೊರಟು ಬಂದವರಿಗೆ ದೇವಸ್ಥಾನ ಹೊಡೆದಾಕ್ಬಿಟ್ರೆ ಸನಾತನ ಧರ್ಮ ಹೋಗುತ್ತೆ ಅಂತ ಮಾಡ್ಕೊಂಡಿದ್ರು ಅವರು. ಆದ್ರೆ ಏನೂ ಆಗ್ಲಿಲ್ಲ, ಅದರ ಪರಿಣಾಮ ಏನು ವಿಶೇಷವಾಗಿ ಆಗ್ಲಿ. ಯಾಕೆ? ದೇವಸ್ಥಾನದಲ್ಲಿ ಮಾತ್ರ ದೇವರನ್ನ ಕಾಣುವವರಲ್ಲ ನಾವು, ಇಡೀ ಸೃಷ್ಟಿಯನ್ನೇ ದೇವರು ಅಂತ ಕಾಣುವವರು. ಅದರಲ್ಲಿ ವಿಶೇಷವಾದಂತಹ ಪ್ರಾಕೃತಿಕವಾಗಿ ಸಿಗತಕ್ಕಂತಹ ಅಭಿವ್ಯಕ್ತಿಗಳಲ್ಲಿ ದೇವತ್ವದ ಪ್ರಜ್ಞೆಯನ್ನು ಇಟ್ಟುಕೊಂಡವರು, ಅವುಗಳನ್ನು ಧ್ಯಾನ ಮಾಡುವವರು. ಆದ್ದರಿಂದ ಅನೇಕ ಅಂತಹ ಸಂಗತಿಗಳನ್ನ ಹೇಳಲಾಗಿದೆ. ತತ್ವಂಚ ಭಗವತೋ ವಕ್ತವ್ಯಂ ಉಕ್ತಮಪಿ ದುರ್ವಿಜ್ಞೇಯತ್ವಾತ್. ಹಾಗೆ ಭಗವಂತನ ತತ್ವವನ್ನು ಹೇಳಬೇಕಾಗಿದೆ, ಭಗವಂತನ ವಿಭೂತಿಯನ್ನು ಹೇಳಬೇಕಾಗಿದೆ. ತತ್ವವನ್ನ ಯಾಕೆ ಹೇಳಬೇಕಪ್ಪ ಅಂದ್ರೆ ದುರ್ವಿಜ್ಞೇಯತ್ವಾತ್, ಅದು ಅಷ್ಟು ಸುಲಭವಾಗಿ ಅರ್ಥವಾಗುವಂಥದ್ದಲ್ಲ, ಅದಕ್ಕೆ ಮತ್ತೆ ಮತ್ತೆ ಹೇಳಬೇಕಾಗಿದೆ. ಇತ್ಯತಃ ಶ್ರೀ ಭಗವಾನ್ ಉವಾಚ. ಆದ್ದರಿಂದ ಭಗವಂತನು ಹೇಳ್ತಾನೆ, ಆರಂಭ ಮಾಡ್ತಾನೆ. ಭಗವಂತ ಏನು ಹೇಳ್ತಾನೆ ಅದನ್ನು ನಾಳೆ ದಿವಸ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.